ಹಾಯ್ ಫ್ರೆಂಡ್ಸ್, ಪ್ರಕಾಶ್ ರಾಜ್ ಜೀವನದ ಕತೆ ನಿಮಗೆ ಗೊತ್ತಾ? ಇವರ ತಂದೆ ತಾಯಿ ಯಾರು? ಇವರ ತಾಯಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರ? ಪ್ರಕಾಶ್ ಮಗ ಸಾವನ್ನಪ್ಪಿದ್ದು ಹೇಗೆ? ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆಗಿದ್ದು ಯಾಕೆ? ಎರಡನೇ ಹೆಂಡತಿಗೂ ಇವರಿಗೂ ಇರೋ ವಯಸ್ಸಿನ ಅಂತರ ಎಷ್ಟು? ಒಂದು ಟೈಮಲ್ಲಿ 300 ರೂಪಾಯಿ ಸಂಬಳ ಪಡಿತಿದ್ದ ಇವರ ಬಳಿ ಈಗ ಎಷ್ಟು ಆಸ್ತಿ ಇದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಪ್ರಕಾಶ್ ರಾಜ್ 1965 ಮಾರ್ಚ್ 26ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ತಂದೆ ಮಂಜುನಾಥ್ ರೈ ಮಂಗಳೂರು ಕಡೆಯ ತುಳುವ ಕುಟುಂಬಕ್ಕೆ ಸೇರಿದವರಾಗಿದ್ರು. ತಾಯಿ ಸ್ವರ್ಣಲತಾ ರೋಮನ್ ಕ್ಯಾಥೋಲಿಕ್ ಧರ್ಮಕ್ಕೆ ಸೇರಿದವರಾಗಿದ್ರು. ಪ್ರಕಾಶ್ಗೆ ಪ್ರಸಾದ್ ಅನ್ನೋ ಸಹೋದರ ಕೂಡ ಇದ್ದಾರೆ. ಪ್ರಕಾಶ್ ರಾಜ್ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದ್ರು. ಆಮೇಲೆ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ಕಾಮರ್ಸ್ ಸೇರಿದ್ರು. 1987ರಲ್ಲಿ ಬಿಕಾಂ ಪದವಿ ಪಡ್ಕೊಂಡ್ರು. ನಟನೆಯಲ್ಲಿ ಮೊದಲಿನಿಂದಲೂ ಆಸಕ್ತಿ. ಕಲಾ ಕ್ಷೇತ್ರದ ಮೂಲಕ ನಿರಂತರ ಶೋ. ಕಾಲೇಜು ಕಂಪ್ಲೀಟ್ ಆದ್ಮೇಲೆ ಇವರು ನಟನಾ ಬದುಕನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಈಗ ಇವರು ದೊಡ್ಡ ಸ್ಟಾರ್ ಆಗಿ ಇಂಡಿಯಾದ ಮನೆ ಮಾತಾಗಿರಬಹುದು. ಆದ್ರೆ ಆರಂಭದಲ್ಲಿ ಇವರು ತುಂಬಾ ಸ್ಟ್ರಗಲ್ ಮಾಡಿದ್ರು. 300 ರೂಪಾಯಿ ತಿಂಗಳ ಸಂಬಳಕ್ಕೆ ಬ್ಯಾಕ್ ಟು ಬ್ಯಾಕ್ ಸ್ಟೇಜ್ ಶೋಗಳನ್ನ ನಡೆಸಿದ್ರು. 2000ಕ್ಕೂ ಹೆಚ್ಚು ಸ್ಟೇಜ್ ಶೋ ಮಾಡಿರೋ ಕೀರ್ತಿ ಇವರದ್ದು. ನಂತರ ಸೀರಿಯಲ್ನಲ್ಲಿ ಅವಕಾಶ ಸಿಕ್ತು. ದೂರದರ್ಶನದಲ್ಲಿ ಬಿಸಿಲು ಕುದುರೆ ಅನ್ನೋ ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ್ರು. ಇದೇ ಟೈಮಲ್ಲಿ ತುಳು ಭಾಷೆಯ ಗುಡ್ಡದ ಭೂತ ಅನ್ನೋ ಸೀರಿಯಲ್ನಲ್ಲೂ ಕೆಲಸ ಮಾಡಿದ್ರು. ನಂತರ ರಾಮಾಚಾರಿ, ರಣಧೀರ, ನಿಷ್ಕರ್ಷ, ಲಾಕಪ್ ಡೆತ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಸೈಡ್ ಆಕ್ಟರ್ ಪಾತ್ರ ಮಾಡಿದ್ರು. ಪ್ರಕಾಶ್ ರಾಜ್ ಕಲೆ ಗುರುತಿಸಿದ ಗೀತ. ತಮಿಳು ಚಿತ್ರರಂಗಕ್ಕೆ ಹಾರಿದ ಪ್ರಕಾಶ್ ರಾಜ್ ಆಕ್ಟಿಂಗ್ ನೋಡಿದ್ದ ಫೇಮಸ್ ನಟಿ ಗೀತಾ ತಮಿಳು ಡೈರೆಕ್ಟರ್ ಬಾಲಚಂದರ್ಗೆ ಪರಿಚಯ ಮಾಡಿಕೊಟ್ರು. ಅವರು ತಮ್ಮ ಡುಯೆಟ್ ಅನ್ನೋ ಸಿನಿಮಾದಲ್ಲಿ ಪ್ರಕಾಶ್ ರೈಗೆ ಒಳ್ಳೆ ಪಾತ್ರ ಕೊಟ್ರು. ಅವರ ಹೆಸರನ್ನು ಪ್ರಕಾಶ್ ರೈ ಬದಲಾಗಿ ಪ್ರಕಾಶ್ ರಾಜ್ ಅಂತ ಬದಲಿಸಿದ್ರು. ಇದಾದ್ಮೇಲೆ ಪ್ರಕಾಶ್ ರಾಜ್ ಜೀವನದಲ್ಲಿ ಪ್ರಕಾಶ ಬರೋಕೆ ಶುರುವಾಯಿತು. ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ ಪ್ರಕಾಶ್ 1997ರಲ್ಲಿ ನಾಗಮಂಡಲ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಿದ್ರು. ಈ ಸಿನಿಮಾ ಸಖತ್ ಹಿಟ್ ಆಗಿ ಪ್ರಕಾಶ್ ರಾಜ್ ಕನ್ನಡಿಗರ ಮನೆ ಮಾತಾದ್ರು. ನಂತರ ಫೇಮಸ್ ಡೈರೆಕ್ಟರ್ ಮಣಿರತ್ನಂ ಅವರ ಹಲವು ಸಿನಿಮಾ ಮತ್ತು ಸ್ಟೇಜ್ ನಾಟಕಗಳಲ್ಲಿ ಬಣ್ಣ ಹಚ್ಚಿದ್ರು. ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ವಿಲನ್ ಸೇರಿದಂತೆ ಎಲ್ಲಾ ರೀತಿಯ ಪಾತ್ರಗಳಿಗೆ ಬಣ್ಣ ಹಚ್ಚಿದ ಪ್ರಕಾಶ್ ರಾಜ್ ತಿರುಗಿ ನೋಡಲೇ ಇಲ್ಲ. ಸಾಲು ಸಾಲು ಸಿನಿಮಾಗಳಲ್ಲಿ ಪ್ರಕಾಶ್ ಶೈನ್. ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿಯೂ ಕೆಲಸ. ಪ್ರಕಾಶ್ ರಾಜ್ ನಂತರದಲ್ಲಿ ಮಲಯಾಳಂ, ತೆಲುಗು, ಹಿಂದಿ, ಮರಾಠಿ ಭಾಷೆಯ ಸಿನಿಮಾಗಳಲ್ಲೂ ನಟಿಸೋಕೆ ಶುರು ಮಾಡಿದ್ರು. ಎಲ್ಲ ಭಾಷೆಗಳಲ್ಲಿ ಸೇರಿ 398 ಸಿನಿಮಾಗಳಲ್ಲಿ ಪ್ರಕಾಶ್ ರಾಜ್ ನಟಿಸಿದ್ರು. ಇದಾದ್ಮೇಲೆ ಹಲವು ಸಿನಿಮಾಗಳನ್ನು ನಿರ್ದೇಶಿಸಿದ ಇವರು ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ರು. ಇವರು ನಿರ್ದೇಶಿಸಿದ ನಾನು ನನ್ನ ಕನಸು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಇದರ ನಂತರ ಡೈರೆಕ್ಟ್ ಮಾಡಿದ ಒಗ್ಗರಣೆ ಸಿನಿಮಾ ಕೂಡ ಸಕ್ಸಸ್ ಕಾಣ್ತು. 2002ರಲ್ಲಿ ಸಿನಿಮಾ ನಿರ್ಮಾಣ ಕಾರ್ಯ ಶುರು ಮಾಡಿದ ಇವರು ಅದರಲ್ಲೂ ಸಕ್ಸಸ್ ಕಂಡ್ರು. ನಾನು ನನ್ನ ಕನಸು, ಒಗ್ಗರಣೆ ಸಿನಿಮಾಗೆ ಇವರೇ ದುಡ್ಡು ಹಾಕಿದ್ದರು. ಪ್ರಕಾಶ್ ರಾಜ್ಗೆ ಅವಾರ್ಡ್ಗಳ ಸುರಿಮಳೆ. ಪ್ರಕಾಶ್ ರಾಜ್ ಎಲ್ಲಾ ರೀತಿಯ ಆಕ್ಟಿಂಗ್ಗೂ ಪ್ರೇಕ್ಷಕರು ಫಿದಾ ಆಗ್ತಾರೆ. ಅದೇ ಕಾರಣಕ್ಕೆ ಅವರಿಗೆ ಹಲವು ಸಲ ಬೆಸ್ಟ್ ನಟ, ಬೆಸ್ಟ್ ಸಪೋರ್ಟಿಂಗ್ ನಟ, ಬೆಸ್ಟ್ ಆಂಕರ್, ಬೆಸ್ಟ್ ಡೈರೆಕ್ಟರ್ ಅನ್ನೋ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬಂದಿವೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ದಕ್ಷಿಣ ಭಾರತ ಲೆವೆಲ್ನಲ್ಲಿ ಬಗೆ ಬಗೆಯ 70ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಂದಿ ಅವಾರ್ಡ್ಸ್, ವಿಜಯ್ ಅವಾರ್ಡ್ಸ್, ಸಂತೋಷಂ ಫಿಲಂ ಅವಾರ್ಡ್ಸ್ಗಳು ಕೂಡ ಅದರಲ್ಲಿ ಸೇರಿವೆ. ವೈಯಕ್ತಿಕ ಬದುಕು ಅಲ್ಲೋಲ ಕಲ್ಲೋಲ. ಸಿನಿಮಾದಲ್ಲಿ ಪ್ರಕಾಶ್ ಬದುಕು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ರೆ ವೈಯಕ್ತಿಕ ಬದುಕು ಅಲ್ಲೋಲ ಕಲ್ಲೋಲ ಆಗೋಯ್ತು. ಇವರು 1994ರಲ್ಲಿ ನಟಿ ಲಲಿತಾ ಕುಮಾರಿ ಅನ್ನೋರನ್ನ ಮದುವೆ ಆದ್ರು. ಇವರಿಗೆ ಮೇಘನಾ ಮತ್ತು ಪೂಜಾ ಅನ್ನೋ ಹೆಣ್ಮಕ್ಕಳು ಮತ್ತು ಸಿಧು ಅನ್ನೋ ಗಂಡು ಮಗು ಆಯ್ತು. ಫ್ಯಾಮಿಲಿ ಖುಷಿಯಾಗಿ ಚೆನ್ನಾಗೇ ಇತ್ತು. ಆದ್ರೆ 2004ರಲ್ಲಿ ಮಗ ಸಿಧು ಗಾಳಿಪಟ ಹಾರಿಸುತ್ತಾ ಬಿದ್ದು ಗಾಯಗೊಂಡ. ಆಸ್ಪತ್ರೆಯಲ್ಲಿ 1 ತಿಂಗಳು ಇದ್ದ ಸಿಧು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ. 5 ವರ್ಷದ ಮಗನ ಮೃತದೇಹವನ್ನು ತಮ್ಮದೇ ಫಾರ್ಮ್ ಹೌಸ್ ನಲ್ಲಿ ಹೂಳಿದ್ರು. ಜಸ್ಟ್ 1 ಅಡಿ ಎತ್ತರದಿಂದ ಬಿದ್ದ ಮಗನ ಸಾವಿಗೆ ಕಾರಣ ಏನು ಅನ್ನೋದು ವೈದ್ಯರಿಗೂ ಗೊತ್ತಾಗಲಿಲ್ಲ ಅಂತ ಪ್ರಕಾಶ್ ರಾಜ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ.
ಇದಾದ್ಮೇಲೆ ಪ್ರಕಾಶ್ ರಾಜ್ ಫುಲ್ ಡಿಪ್ರೆಷನ್ಗೆ ಒಳಗಾದ್ರು. ಮಗನ ಅಗಲಿಕೆ ನೋವು ಅವರನ್ನ ಕಾಡತೊಡಗಿತ್ತು. ಆಗ ಮಗನ ಎಲ್ಲಾ ಫೋಟೋಗಳನ್ನು ಮನೆಯಿಂದ ತೆಗೆದು ರಿಯಾಲಿಟಿಯನ್ನ ಒಪ್ಪಿಕೊಳ್ಳಲು ಪ್ರಯತ್ನಿಸಿದ್ರು. ಲಲಿತಾ ಕುಮಾರಿಗೆ ಡಿವೋರ್ಸ್, ಎರಡನೇ ಮದುವೆ, ಎರಡನೇ ಲಗ್ನಕ್ಕೆ ಮಕ್ಕಳು ಕೊಟ್ಟಿದ್ದರು ಗ್ರೀನ್ ಸಿಗ್ನಲ್. ಮಗ ಸಿಧು ಸಾವಿನ ಬಳಿಕ ಪ್ರಕಾಶ್ ರಾಜ್ ಮತ್ತು ಲಲಿತಾ ಕುಮಾರಿ ನಡುವೆ ಬಿರುಕು ಮೂಡುತ್ತಾ ಬಂತು. 2009ರಲ್ಲಿ ಪ್ರಕಾಶ್ ರಾಜ್ ಪತ್ನಿ ಲಲಿತಾ ಕುಮಾರಿಗೆ ಇಷ್ಟ ಇಲ್ಲದಿದ್ರೂ ಆಕೆಗೆ ಡಿವೋರ್ಸ್ ನೀಡಿದ್ರು. 2010ರಲ್ಲಿ ಪೋನಿ ವರ್ಮಾರನ್ನ ಮದುವೆ ಆದ್ರು. ಆಗ ಪ್ರಕಾಶ್ ರಾಜ್ಗೆ 45 ವರ್ಷ ವಯಸ್ಸಾಗಿದ್ರೆ ಪೋನಿ ವರ್ಮಾಗೆ 33 ವರ್ಷ ವಯಸ್ಸಾಗಿತ್ತು. 12 ವರ್ಷಗಳ ವಯಸ್ಸಿನ ಅಂತರ ಇತ್ತು. ಈ ಮದುವೆಗೆ ಮೊದಲ ಹೆಂಡತಿಯ ಮಕ್ಕಳಾದ ಮೇಘನಾ ಮತ್ತು ಪೂಜಾ ಒಪ್ಪಿಗೆ ಕೂಡ ಇತ್ತು. 2005ರಲ್ಲಿ ಪ್ರಕಾಶ್ ಮತ್ತು ಪೋನಿ ವರ್ಮಾಗೆ ಗಂಡು ಮಗು ಜನಿಸಿತು. ಅವನಿಗೆ ವೇದಾಂತ್ ಅಂತ ಹೆಸರಿಟ್ಟಿದ್ದಾರೆ. ಪೋನಿ ವರ್ಮಾ ಪ್ರಕಾಶ್ ರಾಜ್ ಮೊದಲ ಹೆಂಡತಿ ಮಕ್ಕಳಾದ ಮೇಘನಾ ಮತ್ತು ಪೂಜಾ ಜೊತೆಗೂ ಕ್ಲೋಸ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ರಾಜಕೀಯ ಎಂಟ್ರಿ ಮತ್ತು ಸೋಲು. ಪ್ರಕಾಶ್ ರಾಜ್ ಎಡಪಂಥೀಯ ವಿಚಾರಧಾರೆಗಳನ್ನು ಹೊಂದಿದ್ರು. ರಾಜಕೀಯದಿಂದ ದೂರ ಉಳಿದುಕೊಂಡಿದ್ರು. ಆದ್ರೆ 2017ರಲ್ಲಿ ಇವರ ಸ್ನೇಹಿತೆ ಗೌರಿ ಲಂಕೇಶ್ ಹತ್ಯೆ ಆಯಿತು. ಇದಾದ್ಮೇಲೆ ಪ್ರಕಾಶ್ ರಾಜ್ ರಾಜಕೀಯದಲ್ಲಿ, ಸಾಮಾಜಿಕ ರಂಗದಲ್ಲಿ ಫುಲ್ ಆಕ್ಟಿವ್ ಆದ್ರು. ಜಸ್ಟ್ ಆಸ್ಕಿಂಗ್ ಅನ್ನೋ ಹ್ಯಾಶ್ ಟ್ಯಾಗ್ ಮೂಲಕ ಬಲಪಂಥೀಯರನ್ನ ಟೀಕಿಸೋಕೆ ಶುರು ಮಾಡಿದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದ್ರೆ ಜಸ್ಟ್ 28,906 ಮತಗಳನ್ನ ಪಡ್ಕೊಂಡು ಸೋತು ಹೋದ್ರು. ವಿವಾದಗಳ ರಾಜ ಈ ಪ್ರಕಾಶ್ ರಾಜ್ ಸಿನಿಮಾಗಳಿಂದ ಎಷ್ಟು ಫೇಮಸ್ ಆಗಿದ್ದಾರೋ ವಿವಾದಗಳಿಂದಲೂ ಅಷ್ಟೇ ಫೇಮಸ್ ಆಗಿದ್ದಾರೆ. ಇವರು ಈಗಾಗಲೇ 6 ಸಲ ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಆಗಿದ್ದಾರೆ. ನಟರೊಬ್ಬರನ್ನ ತೆಲುಗು ಇಂಡಸ್ಟ್ರಿ ಬ್ಯಾನ್ ಮಾಡಿದ್ದು ಇದೇ ಮೊದಲಾಗಿತ್ತು. ಒಂಗೋಲೆ ಗೀತಾ ಅನ್ನೋ ಸಿನಿಮಾದಲ್ಲಿನ ಇವರ ಬೆತ್ತಲೆ ನಟನೆ ಈ ಬ್ಯಾನ್ಗೆ ಕಾರಣವಾಗಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಪ್ರಕಾಶ್ ರಾಜ್, ನಾನೇನು ಬೇಕಂತ ಮಾಡಿಲ್ಲ, ಡೈರೆಕ್ಟರ್ ಹೇಳಿದಂತೆ ಮಾಡಿದ್ದೀನಿ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಹಿಂದಿಯ ಸಿಂಗಂ ಸಿನಿಮಾದಲ್ಲಿ ಕನ್ನಡಿಗರ ವಿರುದ್ಧ ಡೈಲಾಗ್ ಇದೆ ಅಂತ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟಿಸಿದ್ವು. ಆಗ ಪ್ರಕಾಶ್ ರಾಜ್, ನಾನು ಕೂಡ ಕನ್ನಡಿಗ, ನನ್ನ ಮಾತೃಭಾಷೆಯು ಕನ್ನಡ, ಕನ್ನಡಿಗರಿಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ರು. ಇಷ್ಟೇ ಅಲ್ಲ, ಇವರು ಯಾವುದೇ ಧರ್ಮವನ್ನು, ದೇವರನ್ನು ನಂಬೋದಿಲ್ಲ. ಧಾರ್ಮಿಕವಾಗಿ ಇವರು ಆಡೋ ಕೆಲವೊಂದು ಮಾತುಗಳು ಕೂಡ ವಿವಾದಕ್ಕೆ ಕಾರಣವಾಗಿವೆ. ಹಿಂದುತ್ವ, ಸನಾತನ ಧರ್ಮ, RSS, BJP, ಮೋದಿಯನ್ನು ಕಟುವಾಗಿ ಟೀಕಿಸುತ್ತಾ ಇರ್ತಾರೆ. ಆದ್ರೆ ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ, ಆದ್ರೆ ಯಾವುದನ್ನು ಬಲವಂತವಾಗಿ ಹೇರಬಾರ್ದು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ವಿರೋಧವನ್ನು ಎದುರಿಸುತ್ತಾ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಭದ್ರಾವತಿಯ ಕಾಲೇಜೊಂದಕ್ಕೆ ಸಂವಾದಕ್ಕೆ ಹೋಗಿದ್ರು. ಇವರು ಹೋಗಿ ಬಂದ ನಂತರ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಗೋಮೂತ್ರ ಹಾಕಿ ಶುದ್ಧಗೊಳಿಸಿದ್ರು. ಇದು ವೈರಲ್ ಕೂಡ ಆಗಿತ್ತು. ಪ್ರಕಾಶ್ ರಾಜ್ ಮಾಡಿರೋ ಆಸ್ತಿ ಎಷ್ಟು? ಒಂದು ಟೈಮಲ್ಲಿ 300 ರೂಪಾಯಿ ತಿಂಗಳ ಸಂಬಳಕ್ಕೆ ವೃತ್ತಿ ಬದುಕು ಶುರು ಮಾಡಿದ ಪ್ರಕಾಶ್ ರಾಜ್ ಇಂದು ಕೋಟಿ ಒಡೆಯರಾಗಿದ್ದಾರೆ. ಇವರು 2019ರ ಲೋಕಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಬರೋಬ್ಬರಿ 32,09,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 8,08,00,000 ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಪ್ರಕಾಶ್ ರಾಜ್ರನ್ನು ಸಿನಿಮಾದಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇವರ ನಟನೆ. ಇಂಥವರು ಈಗ ರಾಜಕೀಯವಾಗಿ, ಸಾಮಾಜಿಕವಾಗಿ ಗುರುತಿಸಿಕೊಂಡು ವಿರೋಧ ಕಟ್ಟಿಕೊಳ್ತಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಸಿನಿ ಅಭಿಮಾನಿಗಳಾಗಿ ಇವರನ್ನ ಜಸ್ಟ್ ಸಿನಿಮಾದಲ್ಲಿ ನೋಡೋಕೆ ಇಷ್ಟಪಡ್ತೀರಾ, ರಾಜಕೀಯಕ್ಕೂ ಬರಬೇಕು ಅಂತ ಬಯಸ್ತೀರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.